ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೊರೋನಾ ಸಮಯದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಮತ್ತು ಆ ಸಮಯದಲ್ಲಿ ಅಂದರೆ 18 ತಿಂಗಳ ಅವಧಿಯಲ್ಲಿ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಬರಬೇಕಾಗಿರ್ತಕ್ಕಂಥ ಡಿ ಎ ಹಣವನ್ನು ಸರ್ಕಾರ ಯಾವಾಗ ಮಂಜೂರು ಮಾಡ್ತತಿ ಅನ್ನುವಂಥ ವಿಷಯವಾಗಿ ನನ್ನ ಸರ್ಕಾರಿ ನೌಕರರೆಲ್ಲರಿಗೂ ಕೂಡ ಹಾಗೂ ನಿವೃತ್ತ ನೌಕರರೆಲ್ಲರಿಗೂ ಕೂಡ ಪಿಂಚಣಿದಾರರೆಲ್ಲರಿಗೂ ಕೂಡ ಈ ಒಂದು ವಿಷಯವನ್ನು ಮುಟ್ಟಿಸಲಿಕ್ಕೆ, ಈ ಒಂದು ವಿಷಯವನ್ನು ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನಗೆ ಬೆಂಗಳೂರು ಕನಕಪುರದಿಂದ KR ಪ್ರಕಾಶ್ ಅನ್ನೋರೊಬ್ಬರು, ಅಂದರೆ ಅವರು ನಿವೃತ್ತ PSI, ಜೊತೆಗೆ ಬೆಳಗಾವಿಯ 78 ವರ್ಷದ ಒಬ್ಬರು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥವರು, ಹಾಗೂ ಇನ್ನೂ ಹಲವಾರು ಜನ ಈಗಾಗಲೇ ಅವರು ಸರ್ಕಾರಿ ಸೇವೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ 18 ತಿಂಗಳ ಒಂದು ಅರಿಯರ್ಸ್ ನಮಗೆ ಯಾವಾಗ ಬರ್ತೈತಿ, ಅದನ್ನು ಏನಾದರೂ ನಿಮಗೆ ಗೊತ್ತಿದೆಯಾ, ಅದನ್ನು ಯಾವಾಗ ನೀವು ಸಂಚಿಕೆಯನ್ನು ಮಾಡಿದ್ದೀರಾ ಅನ್ನುವಂಥ ವಿಚಾರವನ್ನು ನನಗೆ ಗಮನಕ್ಕೆ ತಂದಾಗ ಆ ಒಂದು ವಿಚಾರವನ್ನು ನಾನು ಖಂಡಿತವಾಗಿ ಮಾಡೇ ಮಾಡ್ತೀನಿ. ಅದನ್ನು ನಾನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಗಮನಕ್ಕೂ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೂ ತರಲಿಕ್ಕೆ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಪ್ರಯತ್ನ ಪಡ್ತೀನಿ ಅನ್ನುವಂಥ ವಿಷಯವನ್ನು ಕೂಡ ಅವರಿಗೆ ನಾನು ತಿಳಿಸಿದೆ. ಆ ಒಂದು ವಿಷಯವಾಗಿ ಈ ಒಂದು ಸಂಚಿಕೆಯ ಮೂಲಕ ಕೊರೋನಾ ಸಮಯದಲ್ಲಿ ಅಂದರೆ ಸುಮಾರು 18 ತಿಂಗಳುಗಳ ಕಾಲ ನಮ್ಮ ವಿಶ್ವಕ್ಕೆ ಸಿಡಿಲು ಬಡಿದಂಥ ಒಂದು ಸನ್ನಿವೇಶ, ಅದು ಒಂದು ಕಾಲ. ಅಂಥ ಒಂದು ಸಮಯದಲ್ಲಿ ಎಷ್ಟೋ ಜನ, ಸಾವಿರಾರು ಜನ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕೊರೋನಾ ಪೀಡಿತರನ್ನು ರಕ್ಷಿಸಲು, ಅವರ ಪ್ರಾಣವನ್ನು ಉಳಿಸಲು, ಅವರ ಒಂದು ಕುಟುಂಬದ ಭವಿಷ್ಯವನ್ನು ರೂಪಿಸಲು ತಮ್ಮನ್ನೇ ತಾವು ಬಲಿ ಕೊಟ್ಟಿರ್ತಕ್ಕಂಥ ಆ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂದರೆ ನನ್ನ ಸ್ನೇಹಿತರೇ ಆಗಿರ್ತಕ್ಕಂಥವರು ಸುಮಾರು 4-5 ಜನ ಆ ಒಂದು ಸಮಯದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವಾಗ ಮರಣವನ್ನು ಕೂಡ ಹೊಂದಿದರು. ಅವರೆಲ್ಲರ ಒಂದು ದುಃಖದ ವಿಷಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಸರ್ಕಾರ ಅವರ ಕುಟುಂಬದ ಅವಲಂಬಿತರಿಗೆ, ಮಗಳು ಅಥವಾ ಪತ್ನಿಯೋ ಅಥವಾ ಗಂಡನು ಯಾರಿಗೇ ಆಗಲಿ ಅವರು ಒಂದು ಸರ್ಕಾರಿ ಉದ್ಯೋಗವನ್ನು ನೀಡಿದೆ. ಹಾಗಿದ್ದಾಗ ಅವರ ಒಂದು ಜೀವ ಮರಳಿ ಆ ಒಂದು ಕುಟುಂಬಕ್ಕೆ ತಲುಪ್ತದೆಯೇ ಅನ್ನುವಂಥ ಒಂದು ವಿಷಯವನ್ನು ಕೂಡ ನಾವು ಅವಲೋಕನ ಮಾಡಿದಾಗ ಯಾವತ್ತೂ ಕೂಡ ಕಳೆದುಕೊಂಡವರನ್ನು ನಾವು ಮತ್ತೆ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೆ. ಅಂಥ ದುಃಖದ ಪರಿಸ್ಥಿತಿಯಲ್ಲಿ ತಮ್ಮ ಒಂದು ಜೀವವನ್ನೇ ಪಣಕ್ಕಿಟ್ಟು ಕೊರೋನಾ ವಿರುದ್ಧ ಹೋರಾಡಿದ ಕೊರೋನಾ ವಾರಿಯರ್ಸ್ಗೆ ನಾವು ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ನಾವು ತುಂಬು ಹೃದಯದಿಂದ ಅಭಿನಂದಿಸಲೇಬೇಕು. ಜೊತೆಗೆ ಆ ಒಂದು ಕೊರೋನಾ ವಾರಿಯರ್ಸ್ಗಳು ಆ ಸಮಯದಲ್ಲಿ ಮರಣವನ್ನಪ್ಪಿದವರಿಗಾಗಿ ನಾವು ನಮ್ಮೆಲ್ಲರ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲೇಬೇಕು. ಹಾಗಿದ್ದಾಗ ಆ ಸಮಯವನ್ನು ನಾನು ಎಷ್ಟು ಮರೆಯಬೇಕೆಂದು ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಮರೆಯಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಹಾಗಿದ್ದಾಗ ಆ ಒಂದು ಸಮಯದಲ್ಲಿ ಬರಬೇಕಾಗಿರ್ತಕ್ಕಂಥ 18 ತಿಂಗಳ ಡಿಯನ್ನು ಆ ಒಂದು ಕೊರೋನಾ ಸಮಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಕೊರೋನಾ ವಾರಿಯರ್ಸ್ಗಳಿಗೂ ಹಾಗೂ ಸರ್ಕಾರಿ ನೌಕರರಿಗೂ, ನಿವೃತ್ತ ನೌಕರರಿಗೂ, ಪಿಂಚಣಿದಾರರಿಗೂ ಕೂಡ ಇನ್ನೂವರೆಗೂ ಕೂಡ ಅದು ತಲುಪಿಲ್ಲ. ಹಾಗಿದ್ದಾಗ ಅವರು ಅದು ಯಾವಾಗ ಬರ್ತೈತಿ ಅನ್ನುವಂಥ ಒಂದು ಜಾತಕ ಪಕ್ಷಿಯಂತೆ ಕಾಯ್ತಾ ಕುಳಿತಿದ್ದಾರೆ. ಅದನ್ನು ಕೂಡಲೇ ನಮ್ಮ ಘನ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು, ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಅವರ ತಂಡದವರು ಎಲ್ಲರೂ ಕೂಡಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿ, ಒತ್ತಾಯವನ್ನು ಮಾಡಿ, ಹಕ್ಕೊತ್ತಾಯವನ್ನು ಮಾಡಿ ಕೊಡಿಸಬೇಕಾಗಿರ್ತಕ್ಕಂಥ ತುರ್ತು ಕೆಲಸ ಈಗ ಅವಶ್ಯಕವಾಗಿರದೆ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಆ ಸಮಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಸರ್ಕಾರಿ ನೌಕರರು, ಆ ಇಲಾಖೆ ಈ ಇಲಾಖೆ ಯಾವ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗಳ ನೌಕರರು ಕೂಡ ಕೊರೋನಾ ವಾರಿಯರ್ಸ್ಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಪೊಲೀಸ್ ಆದಿಯಾಗಿ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ಆದಿಯಾಗಿ, ಅಧಿಕಾರಿಗಳ ಆದಿಯಾಗಿ, ಎಲ್ಲರೂ ಕೂಡ ಶಿಕ್ಷಣ ಇಲಾಖೆಯ ಶಿಕ್ಷಕರಾದಿಯಾಗಿ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ತಮ್ಮ ಒಂದು ಕರ್ತವ್ಯವನ್ನು, ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಟ ಮಾಡಿರ್ತಕ್ಕಂಥ ಗಳಿಗೆಯನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ, ಅಂಥ ಒಂದು ಜೀವವೇ ಹೋಗುವಂಥ ಪರಿಸ್ಥಿತಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ
ಸರ್ಕಾರ ಆ, ಇನ್ನುವರೆಗೂ ಕೂಡ ಆ ಒಂದು 18 ತಿಂಗಳ DAಯನ್ನು ನೀಡಿಲ್ಲ ಅನ್ನುವಂಥ ವಿಷಯ ಬೆಳಕಿಗೆ ಬಂದಿದೆ. ಅದನ್ನು ಕೂಡಲೇ ಸರ್ಕಾರ ಬಿಡುಗಡೆ ಮಾಡಿಕೊಡಬೇಕು. ಜೊತೆಗೆ ಅವರೆಲ್ಲರಿಗೂ ಕೂಡ ಅದರಿಂದ ತುಂಬ ಅನುಕೂಲ ಆಗ್ತೈತಿ. ಯಾಕಂದರೆ ಎಷ್ಟೋ ಜನರು ಅದು ಬರ್ತೈತಿ ಅನ್ನುವಂಥ ಜಾತಕ ಪಕ್ಷಿಗಳಂತೆ ಕಾಯ್ತಾ ಕುಳಿತಿದ್ದಾರೆ. ಅದನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು. ಆ ಕೊರೋನಾ ವಾರಿಯರ್ಸ್ಗಳಿಗೆ ಹಾಗೂ ಎಲ್ಲ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೂಡಲೇ ಅದನ್ನು ಬಿಡುಗಡೆ ಮಾಡಿ ಅವರ ಒಂದು ತಾಪತ್ರಯವನ್ನು ಕಳೆಯಬೇಕಾಗಿರ್ತಕ್ಕಂಥ ಗುರುತರ ಜವಾಬ್ದಾರಿಯೂ ಕೂಡ ಸರ್ಕಾರದ ಮೇಲೆ ಇದೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿದ್ದಾಗ ಯಾರೂ ಕೂಡ ಸರ್ಕಾರದ ಮೇಲೆ ನಂಬಿಕೆಯನ್ನು ಇಡಬೇಕು. ಸರ್ಕಾರಕ್ಕೆ ಇಂಥ ಹಲವಾರು ವಿಚಾರಗಳು ಅವರ ಗಮನದಲ್ಲಿ ಇದ್ದರೂ ಕೂಡ ಎಲ್ಲೋ ಒಂದು ಕಣ್ತಪ್ಪಿ ಹಾಗೂ ನಜೀರಿಗೆ ಬರದೇ ಹೋಗಿರ್ತಕ್ಕಂಥ ವಿಷಯವೂ ಕೂಡ ಇರ್ತೈತಿ. ಹಾಗಿದ್ದಾಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಿಮ್ಮ ಒಂದು ಈ ಮಹತ್ತರವಾದ ಬೇಡಿಕೆಯನ್ನು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ನೀವು ತಲುಪಿಸಬೇಕು ಸರ್ಕಾರಕ್ಕೆ. ಜೊತೆಗೆ ನಿಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಷಡಕ್ಷರಿ ಅವರಿಗೂ ಕೂಡ ಈ ಒಂದು ಮನವಿ ಪತ್ರವನ್ನು ಅರ್ಪಿಸಬೇಕು. ಇದನ್ನು ನೀವು ಕೂಡಲೇ ಮಾಡಬೇಕು. ಯಾಕಂದರೆ ಸರ್ಕಾರಕ್ಕೆ ಎಲ್ಲ ವಿಷಯಗಳು ಕೂಡ ನೆನಪು ಇರೋದಿಲ್ಲ ಅನ್ನೋದೇನಲ್ಲ. ಆದರೂ ಕೂಡ ಅದು ಏನೋ ಒಂದು ವಿಚಾರದಲ್ಲಿ ಇಂಥ ಒಂದು ಸಂಗತಿಗಳನ್ನು ಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂಥ ಪರಿಸ್ಥಿತಿಯೂ ಕೂಡ ಇರ್ತೈತಿ. ಹಾಗಿದ್ದಾಗ ಸರ್ಕಾರದ ಗಮನ ಸೆಳೆಯಬೇಕಾದದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೇನೆ ಅಂತಂದರೆ ಅದನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಅದೇನು ಕೊಡ್ತೈತಿ ಗೌರ್ಮೆಂಟ್. ಅದು ಇವತ್ತಲ್ಲ ನಾಳೆ ಕೊಡ್ತೈತಿ. ಅದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ನಮಗೆ ಶೀಘ್ರವಾಗಿ ಬೇಕು, ಅದರಿಂದ ನಮಗೆ ಅನುಕೂಲವಾಗ್ತೈತಿ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರೆಲ್ಲರೂ ಕೂಡ ನನ್ನನ್ನು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಘನ ಸರ್ಕಾರಕ್ಕೆ ಹಾಗೂ ಷಡಕ್ಷರಿಯವರಿಗೆ ಹಾಗೂ ಅವರ ಪರಿವಾರಕ್ಕೆ, ಅವರ ತಂಡಕ್ಕೆ ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಅಂದರೆ ಕೂಡಲೇ ಇವರೆಲ್ಲರಿಗೂ ಕೂಡ ನೀವು 18 ತಿಂಗಳ ಬರಬೇಕಾಗಿರ್ತಕ್ಕಂಥ DAಯನ್ನು ಕೂಡಲೇ ಬಿಡುಗಡೆ ಮಾಡಿಸಿ ಅವರ ಒಂದು ಸುಭದ್ರತೆಗೆ, ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಕೊಡಿಸ್ತೀರಾ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಿವರೆಗೆ ಯಾರು ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ಮಾಡಿರಿ. ಜೊತೆಗೆ ಈ ಸಂಚಿಕೆಯನ್ನು ಎಲ್ಲ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೂ ಕೂಡ ತಲುಪುವಂತೆ ನೋಡಿಕೊಳ್ಳ್ರಿ ಅನ್ನುವಂಥ ಒಂದು ವಿನಂತಿಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.